Hi everyone, welcome to my YouTube channel. In this video, we are going to answer for science practice paper number 7. In that one, we are going to answer for 1 marks and 2 marks question. First, let us answer for MCQ. The first question of MCQ is observe the given figure, name the eye defect indicated in the figure and which lens are used to correct this defect ಅಂತ ಕೇಳಿಯಾನೆ. ಈ ಫಿಗರ್ ನೋಡ್ತಿದ್ದಂಗೆ ನಮಗೆ ಗೊತ್ತಾಗುತ್ತೆ ದ ಇಮೇಜ್ ಇಸ್ ಫಾರ್ಮ್ಡ್ ಬಿಹೈಂಡ್ ದ ರೆಟಿನಾ. ಸೊ ರೆಟಿನಾದ ಹಿಂಭಾಗದಲ್ಲಿ ಇಮೇಜ್ ಆಗಿದೆ ಅಂದರೆ ಅದು ಹೈಪರ್ ಮೆಟ್ರೋಪಿಯಾನೇ ಆಗಿರಬೇಕು. ಹಾಗಾದರೆ ಒಂದು ಆನ್ಸರ್ ಹೈಪರ್ ಮೆಟ್ರೋಪಿಯಾ ಅಂತ ಗೊತ್ತಾಯಿತು. ಹಾಗಾದ್ರೆ ಹೈಪರ್ ಮೆಟ್ರೋಪಿಯಾ ಅಂದರೆ ಕರೆಕ್ಷನ್ಗೆ ಏನು ಮಾಡಬೇಕು? ವಿ ಹ್ಯಾವ್ ಟು ಯೂಸ್ ಹೈಪರ್ ಮೆಟ್ರೋಪಿಯಾದಲ್ಲಿ ಕಾನ್ವೆಕ್ಸ್ ಲೆನ್ಸನ್ನು ಬಳಕೆ ಮಾಡಬೇಕು. ಸೊ ಹಾಗಾದರೆ ಇಲ್ಲಿ ನಾವು ಆನ್ಸರ್ನ ನೋಡೋದಾದರೆ, ಸೊ ಇನ್ ದಿಸ್ ಕ್ವಶನ್, so the right answer for the first question is that is option A, hypermetropic eye, and correction can be done by using convex lens. Then let us move for the second question. While cooking, if the bottom of the vessel is getting blackened on the outside, it means that, so hangandre the food is not cooked completely, the fuel is not burning completely, the fuel is wet, the fuel is burning completely. So ಪಾತ್ರೆ ಮಸಿ ಆಗ್ತಾ ಇದೆ ಅಂದರೆ ಅರ್ಥ ಆಪ್ಷನ್ ಬಿ, ದ ಫ್ಯೂಯಲ್ ಈಸ್ ನಾಟ್ ಬರ್ನಿಂಗ್ ಕಂಪ್ಲೀಟ್ಲಿ. ನಾವು ಬಳಸ್ತಾ ಇರುವಂತಹ ಫ್ಯೂಯಲ್ ಕಂಪ್ಲೀಟ್ ಆಗಿ ಬರ್ನ್ ಆಗ್ತಾ ಇಲ್ಲ. ಇನ್ಕಂಪ್ಲೀಟ್ ಬರ್ನಿಂಗ್ ಲೀಡ್ಸ್ ಟು ಯೆಲ್ಲೋ ಸೂಟಿ ಫ್ಲೇಮ್. ಸೊ ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ದ ಥರ್ಡ್ ಕ್ವಶನ್, ವಿಚ್ ಪ್ಲಾಂಟ್ ಹಾರ್ಮೋನ್ ಕಾಸಸ್ ಬೆಂಡಿಂಗ್ ಆಫ್ ಶೂಟ್ ಟುವರ್ಡ್ಸ್ ಲೈಟ್? ದಟ್ ಈಸ್ ಫೋಟೋಟ್ರೋಪಿಸಮ್. ಸೊ ಫೋಟೋಟ್ರೋಪಿಸಮ್ಗೆ ಕಾರಣವಾದಂತಹ ಹಾರ್ಮೋನ್ ಯಾವುದಪ್ಪ ಅಂದರೆ ಆಪ್ಷನ್ ಎ, ಆಕ್ಸಿನ್. ಸೊ ಆಕ್ಸಿನ್ ಈಸ್ ದ ರೈಟ್ ಆನ್ಸರ್. ದೆನ್ ಕಮಿಂಗ್ ಟು ದ ಫೋರ್ತ್ ಕ್ವಶನ್, ಸೊ ದ ಕಾಂಪೌಂಡ್ ವಿಚ್ ನ್ಯೂಟ್ರಲೈಸಸ್ ದ ಎಕ್ಸೆಸ್ ಆಫ್ ಆಸಿಡ್ ಇನ್ ಸ್ಟೊಮಕ್. ಸೊ ಆಸಿಡನ್ನ ನ್ಯೂಟ್ರಲೈಸ್ ಮಾಡೋನು ಯಾರು ಅಂತ ಕೇಳಿದ್ದಾನೆ. ಸೊ ಒಂದು ಸೋಡಿಯಂ ಬೈಕಾರ್ಬೋನೇಟ್ ಇದೆ, ಎರಡನೇದು ಸೋಡಿಯಂ ಕಾರ್ಬೋನೇಟ್ ಇದೆ, ಮೂರನೇದು ಸೋಡಿಯಂ ಕ್ಲೋರೈಡ್ ಇದೆ, ನಾಲ್ಕನೇದು ನನ್ ಆಫ್ ದೀಸ್. ಸೊ ಇಲ್ಲಿ ನಾವು ಯೂಸ್ ಮಾಡಬೇಕಾಗಿರೋದು ದಟ್ ಈಸ್ ಬೇಕಿಂಗ್ ಸೋಡಾನ ಬಳಕೆ ಮಾಡ್ತೀವಿ. ಬೇಕಿಂಗ್ ಸೋಡಾ ಅಂತ ಬಂದಾಗ ಸೋಡಿಯಂ ಬೈಕಾರ್ಬೋನೇಟ್, ದಟ್ ಈಸ್ ಆಪ್ಷನ್ ಎ, NaHCO3. ದಿಸ್ NaHCO3 ಈಸ್ ಯೂಸ್ಡ್ ಆಸ್ ಆನ್ ಆಂಟ್ ಆಸಿಡ್. ಇದನ್ನು ಆಂಟ್ ಆಸಿಡ್ ಆಗಿ ಬಳಸ್ತಾ ಇದ್ದೀವಿ. ಆ ಆಂಟ್ ಆಸಿಡ್ ಏನು ಮಾಡುತ್ತೆ? ಸ್ಟೊಮಕ್ನಲ್ಲಿರುವ ಎಕ್ಸಸ್ ಆಸಿಡನ್ನು ನ್ಯೂಟ್ರಲೈಸ್ ಮಾಡುತ್ತೆ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, NaHCO3, that is baking soda. So now the fifth question is observe the figure, the image formed in the figure is. ಈ ಫಿಗರ್ನ ಅಬ್ಸರ್ವ್ ಮಾಡಿ, ಈ ಫಿಗರ್ ಇಮೇಜ್ ಫಾರ್ಮ್ಡ್ ಇನ್ ದ ಫಿಗರ್ ಏನಾಗಿದೆ ಅಂತ ಕೇಳಿಯೇನೆ. ನೋಡಿ, ಇದು ಕನ್ನಡಿ ಫ್ರಂಟು. ಇಟ್ ಈಸ್ ದ ಇಮೇಜ್ ಈಸ್ ಫಾರ್ಮ್ಡ್ ಇನ್ ಫ್ರಂಟ್ ಆಫ್ ದ ಮಿರರ್. ಸೊ ಮಿರರ್ನ ಮುಂಭಾಗದಲ್ಲಿ ಇಮೇಜ್ ಫಾರ್ಮೇಷನ್ ಆಗಿದೆ ಅಂದರೆ ಅದು ರಿಯಲ್ಲೇ ಆಗಿರಬೇಕು, ಇನ್ವರ್ಟೆಡ್ ಆಗಿರಬೇಕು. ಸೊ ಇಲ್ಲಿ ಆಬ್ಜೆಕ್ಟ್ನ ಸಿ ಮತ್ತು ಎಫ್ನ ನಡುವೆ ಇಟ್ಟರೆ ಸೊ ಇಮೇಜು ಬಿಹಾಂಡ್ ಸಿ ಆಗಿದೆ ಅಂದರೆ ಇಮೇಜು ಎನ್ಲಾರ್ಜ್ ಆಗಿದೆ. ಸೊ ಹಾಗಾದರೆ ನಮ್ಮ ಆನ್ಸರು ರಿಯಲ್, ಇನ್ವರ್ಟೆಡ್, ಎನ್ಲಾರ್ಜ್ ಮೂರು ಇರಬೇಕು. ಹಾಗಾದ್ರೆ ಯಾವುದು? ಆಪ್ಷನ್ ಸಿ. ಇಟ್ ಈಸ್ ಎ ರಿಯಲ್ ಇಮೇಜ್. ಇಫ್ ರಿಯಲ್ ಇಮೇಜ್ ಈಸ್ ಇಟ್ ಈಸ್ ಆಲ್ವೇಸ್ ಇನ್ವರ್ಟೆಡ್. ಸಿನ್ಸ್ ದ ಇಮೇಜ್ ಈಸ್ ಫಾರ್ಮ್ಡ್ ಬಿಹೈಂಡ್ ಸೆಂಟರ್ ಆಫ್ ಕರ್ವೇಚರ್, ಇಟ್ ಈಸ್ ಎನ್ಲಾರ್ಜ್. So the right answer for fifth question is real, inverted, enlarged. Then coming to sixth question, which of the following belongs to the same period? So ಇಲ್ಲಿ ಕೊಟ್ಟಿದ್ದಾನೆ ಈ ಮೂರು ಎಲಿಮೆಂಟ್ನಲ್ಲಿ ಯಾವುದು ಒಂದೇ ಪೀರಿಯಡ್ಗೆ ಬರುತ್ತೆ ಅಂತ ಕೇಳಿಯೇನೆ. ಸೊ ನಾವು ಲೆಟ್ us find out which belongs to the same period. ಸೊ ಅದು ಒಂದೇ ಪೀರಿಯಡ್ಗೆ ಬರುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಇಲ್ಲಿ ಎ ಅಟಾಮಿಕ್ ನಂಬರ್ 2. ಸೊ ಶೆಲ್ನಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ KLMN. ಸೊ ಕೆ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ. ಇನ್ನು ಬಿ ಅಟಾಮಿಕ್ ನಂಬರ್ 10. ಸೊ ಕೆನಲ್ಲಿ 2 ಎಲೆಕ್ಟ್ರಾನ್ಸು, ಎಲ್ಲಲ್ಲಿ 8. ಸೊ ನೆಕ್ಸ್ಟು ಸಿ ಎಲಿಮೆಂಟ್ ತೊಗೊಂಡ್ರೆ ಅಟಾಮಿಕ್ ನಂಬರ್ 5. ಕೆನಲ್ಲಿ 2 ಎಲೆಕ್ಟ್ರಾನು, ಎಲ್ಲಲ್ಲಿ 3 ಎಲೆಕ್ಟ್ರಾನು. ಸೊ ಈಗ ಅಬ್ಸರ್ವ್ ಮಾಡಿ, ಸೊ ದೀಸ್ ಟೂ ಹ್ಯಾವ್ ದ ಸೇಮ್ ನಂಬರ್ ಆಫ್ ಶೆಲ್ಸ್. ಇಲ್ಲೂ KL ಎರಡು ಶೆಲ್ ಇರೋದ್ರಿಂದ ಸೊ ಬಿ ಆ್ಯಂಡ್ ಸಿ ಬಿಲಾಂಗ್ಸ್ ಟು ದ ಸೇಮ್ ಪೀರಿಯಡ್. ಯಾಕೆಂದರೆ ದೇ ಕಂಟೈನ್ ಸೇಮ್ ನಂಬರ್ ಆಫ್ ಶೆಲ್ಸ್.
So adrinda the answer for this question is option A, that is B and C. Element B and element C, they belongs to the same group, same period. Next, they belongs to the same period. Coming to the seventh question, the following gases are commonly present in biogas. ಸೊ ಬಯೋಗ್ಯಾಸ್ನಲ್ಲಿ ಇವು ಕಾಮನ್ ಆಗಿದೆ. ಹಾಗಾದ್ರೆ ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ. ಮೊದಲನೇದು, ಸೊ ಈ 4 ಆಪ್ಷನ್ನಲ್ಲಿ ನಮ್ಮ ಆಪ್ಷನ್ನು ಆಪ್ಷನ್ ಬಿ. ಯಾಕೆಂದರೆ ನೋಡಿ, ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ and hydrogen sulfide, these are the components that are present in biogas. ಅದರೊಳಗೆ 75% ಮೀಥೇನ್ ಹೊಂದಿರುತ್ತೆ. ಅಮಾಂಗ್ ದೀಸ್ ಇಷ್ಟು ಗ್ಯಾಸಲ್ಲಿ ಸೊ ಇದೆ ಹೈಯೆಸ್ಟ್, ದಟ್ ಈಸ್ ಮೀಥೇನ್. ಅದಕ್ಕೆ ದ ಮೇನ್ ಕಾಂಪೋನೆಂಟ್ ಆಫ್ ಬಯೋಗ್ಯಾಸ್ ಇಸ್ ಮೀಥೇನ್ ಅಂತ ಕರೆಯೋದು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಅಂಡ್ ಹೈಡ್ರೋಜನ್ ಸಲ್ಫೈಡ್. Then coming to the 8th question, in the given figure alongside the parts marked A, B and C are sequentially. ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದಾರೆ. ಸೊ ಇದು ಎ, ಇದು ಬಿ, ಇದು ಸಿ. ಹಾಗಾದ್ರೆ ಈ ಮಾರ್ಕ್ ಮಾಡಿರೋದ್ರಲ್ಲಿ ಯಾವುದು ಏನೇನು ಅಂತ ಕೇಳಿದ್ದಾನೆ. ಸೊ ಯಾವುದು ಏನೇನು ಅಂತ ಕೇಳಿದ್ದಾನೆ ಅಂದರೆ ನೋಡಿ, ಎ ಅಂತ ಕೊಟ್ಟಿದ್ದಾನಲ್ಲ, ಅದು ಇಟ್ ಶುಡ್ ಬಿ ಪ್ಲಿಮ್ಯೂಲ್. ಅದು ಪ್ಲಿಮ್ಯೂಲ್ ಆಗಿರಬೇಕು, ದಟ್ ಈಸ್ ಫ್ಯೂಚರ್ ಶೂಟು. ನೆಕ್ಸ್ಟ್ ಬಿ ಅಂತ ಕೊಟ್ಟಿದ್ದಾನಲ್ಲ, ಅದು ರ್ಯಾಡಿಕಲ್ ಆಗಿರಬೇಕು. ರ್ಯಾಡಿಕಲ್ ಇನ್ ದ ಸೆನ್ಸ್ ಇಟ್ ಈಸ್ ದ ಫ್ಯೂಚರ್ ರೂಟ್. ನೆಕ್ಸ್ಟ್ ಸಿ ಅಂತ ಕೊಟ್ಟಿದ್ದಾನಲ್ಲ, ಇದು ಕಾಟಿಲಿಡನ್. ಸೊ ವಿಚ್ ಸ್ಟೋರ್ಸ್ ಫುಡ್ ಫಾರ್ ಎಂಬ್ರಿಯೋ. ಇದು ಎಂಬ್ರಿಯೋಗೆ ಬೇಕಾದಂಥ ಫುಡ್ಡನ್ನು ಇದು ಸ್ಟೋರ್ ಮಾಡ್ಕೊಳುತ್ತೆ. ಎ ಪ್ಲಿಮ್ಯೂಲ್, ಬಿ ರ್ಯಾಡಿಕಲ್, ಸಿ ಈಸ್ ಕಾಟಿಲಿಡನ್. ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ ಯಾವುದಿದೆ ಅಂತ ನೋಡೋದಾದ್ರೆ, ಸೊ ಲೆಟ್ ಅಸ್ ಸಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಸೊ ಎ ಪ್ಲಿಮ್ಯೂಲ್ ಆಗಿರಬೇಕು, ಬಿ ರ್ಯಾಡಿಕಲ್ ಆಗಿರಬೇಕು. ಸೊ ನೋಡಿ ಆಪ್ಷನ್ ಡಿ ಅಬ್ಸರ್ವ್ ಮಾಡಿ. ಇನ್ ದ ಆಪ್ಷನ್ ಡಿ, ಎ ಈಸ್ ಪ್ಲಿಮ್ಯೂಲ್, ಕರೆಕ್ಟ್, ಫ್ಯೂಚರ್ ಶೂಟ್. ಬಿ ಈಸ್ ರ್ಯಾಡಿಕಲ್, ಫ್ಯೂಚರ್ ರೂಟ್. and who stores the food for embryo? C cotyledon. A plumule, B radical, C cotyledon. So for 8th one, the option D is the right answer. Now let us move for another question, that is question number 9 ge hogana. So let us answer for question number 9. So question number 9 alli enide, why is a series arrangement not used for connecting domestical electrical appliances ಅಂತ ಇದೆ. ಸೊ ಲೆಟ್ ಅಸ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಡೊಮೆಸ್ಟಿಕ್ ಸರ್ಕ್ಯೂಟ್ ನಲ್ಲಿ ಸೀರೀಸ್ ಕನೆಕ್ಷನ್ ಯಾಕೆ ಬಳಸಲ್ಲ ಅಂತ ಕೊಟ್ಟಿದ್ದೇನೆ. ಬಿಕಾಸ್ ಇಫ್ ಒನ್ ಅಪ್ಲಯನ್ಸ್ fails to work, then other appliances ಆರ್ ಅಫೆಕ್ಟೆಡ್. ಒಂದು ಅಪ್ಲಯನ್ಸಸ್ಸು ವರ್ಕ್ ಮಾಡೋದಕ್ಕೆ ಫೇಲ್ಯೂರ್ ಆಯಿತು ಅಂದರೆ ಇನ್ಯಾವುದು ಕೂಡ ವರ್ಕ್ ಆಗೋದಿಲ್ಲ. ಇದು 1 ಪಾಯಿಂಟ್. ಅಥವಾ ಈಗ ಬರಿಬೋದು, ವೋಲ್ಟೇಜ್ ಈಸ್ ಡಿವೈಡೆಡ್. ಸೊ ವೋಲ್ಟೇಜು ಡಿವೈಡ್ ಆಗುತ್ತೆ. ಸೊ ಅದರಿಂದ ವೋಲ್ಟೇಜ್ ಡಿವೈಡ್ ಆಗೋದ್ರಿಂದ ಕೆಲವು ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಗೆ ಕಡಿಮೆ ವೋಲ್ಟೇಜ್ ಸಿಕ್ಕಿ ಅವು ವರ್ಕ್ ಆಗೋದಿಲ್ಲ. ಸೊ 2 ಪಾಯಿಂಟನ್ನು ನೀವು ಬರಿಬೋದು. ಒನ್ ಅಪ್ಲಯನ್ಸು ಫೇಲ್ ಆದರೆ ಬೇರೆ ಅಪ್ಲಯನ್ಸಸ್ ಕೂಡ ವರ್ಕ್ ಆಗೋದಿಲ್ಲ. ಒಂದು ಇಲ್ಲಿ ಏನಾಗುತ್ತೆ, ಸೀರೀಸ್ ಸರ್ಕ್ಯೂಟ್ನಲ್ಲಿ ವೋಲ್ಟೇಜು ಡಿವೈಡ್ ಆಗುತ್ತೆ. ಸೊ ಇದು ದಟ್ ಈಸ್ ದ ಆನ್ಸರ್ ಫಾರ್ 9th ಕ್ವಶನ್. ನೆಕ್ಸ್ಟ್ ಕಮಿಂಗ್ ಟು ದ 10th ಕ್ವಶನ್. ಸೊ 10th ಕ್ವಶನಲ್ಲಿ ಇಲ್ಲೊಂದು ಫಿಗರ್ ಕೊಟ್ಟಿದ್ದಾನೆ. ದಟ್ ಈಸ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕೊಟ್ಟಿದ್ದಾನೆ. ಅಬ್ಸರ್ವ್ ದ ಫಿಗರ್ ಅಂಡ್ ನೇಮ್ ದ ಮಾರ್ಕ್ಡ್ ಪಾರ್ಟ್ ಎ ಅಂಡ್ ಬಿ. ಸೊ ಎ ಮತ್ತು ಬಿ ಪಾರ್ಟ್ ಯಾವುದು ಅಂತ ಕೇಳಿದ್ದೇನೆ. ಸೊ ಎ ಅಂತ ಬಂದಾಗ ಇಟ್ ಈಸ್ ಫ್ಯಾಲೋಪಿಯನ್ ಟ್ಯೂಬ್, ಬಿ ಅಂತ ಬಂದಾಗ ಇಟ್ ಈಸ್ ಯೂಟರಸ್. ಸೊ ಲೆಟ್ ಅಸ್ ಮಾರ್ಕ್ ಇಟ್ ಈಸ್, ವಾಟ್ ಈಸ್ ಎ? ಎ ಈಸ್ fallopian tube, or we can call it as fallopian tube, or even you can call it as oviduct. ಅದನ್ನು oviduct ಅಂತ ಕರೆಯೋಣ. ಒಂದು. ಎರಡನೇದು ಬಿಗೆ ಬರೋಣ. ಸೊ ದಟ್ ಈಸ್ ಸೆಕೆಂಡ್ ಒನ್ ಈಸ್ ಯೂಟರಸ್, ಗರ್ಭಕೋಶ. ಸೊ ಯೂಟರಸ್ ಬಿ. ದೆನ್ ಕಮಿಂಗ್ ಟು 11th ಕ್ವಶನ್. ಸೊ 11th ಕ್ವಶನ್ ಏನಿದೆ, ಗಿವ್ ಆನ್ ಎಕ್ಸಾಂಪಲ್ ಫಾರ್ ನೆಗೆಟಿವ್ ಫೋಟೋಟ್ರೋಪಿಸಮ್. ಸೊ ನೆಗೆಟಿವ್ ಫೋಟೋಟ್ರೋಪಿಸಮ್ಗೆ ಎಕ್ಸಾಂಪಲ್ ಕೇಳಿದ್ದಾನೆ. ಸೊ ಲೆಟ್ ಅಸ್ ಆನ್ಸರ್ ಫಾರ್ ದಟ್
ನೆಗೆಟಿವ್ ಟ್ರೋಪಿಸಮ್. ಸೊ ನೆಗೆಟಿವ್ ಫೋಟೋಟ್ರೋಪಿಸಮಿಗೆ ಬಂದರೆ ಮೂಮೆಂಟ್ ಆಫ್ ರೂಟ್ಸ್ ಇದೆ ಎಕ್ಸಾಂಪಲ್. ಬಿಕಾಸ್ ದ ರೂಟ್ ಈಸ್ ಮೂವಿಂಗ್ ಅವೇ ಫ್ರಮ್ ದ ಲೈಟ್. ಸೊ ಲೈಟ್ ಇಂದ ದೂರ ಹೋಗ್ತಾ ಇರೋನು ಯಾರು? ರೂಟ್. ಸೊ ಮೂಮೆಂಟ್ ಆಫ್ ರೂಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ನೆಗೆಟಿವ್ ಫೋಟೋಟ್ರೋಪಿಸಮ್. ದೆನ್ ಕಮಿಂಗ್ ಟು ದ 12th ಕ್ವಶನ್. ಸೊ 12th ಕ್ವಶನ್ ಏನು ಕೇಳಿದ್ದಾನೆ, ವಾಟ್ ಈಸ್ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತ ಕೇಳಿದ್ದಾನೆ. ಸೊ ಲೆಟ್ ಅಸ್ ಆನ್ಸರ್ ಫಾರ್ ದಿಸ್ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್. ಸೊ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂದರೆ ದ ಪ್ರೋಸೆಸ್ ಆಫ್ increase of toxic chemicals, the process of increase of ಅಥವಾ accumulation ಅಂತಾನೂ ಕೂಡ ಬರೀಬಹುದು. The process of increase of toxic chemicals at higher trophic levels. higher trophic level ನಲ್ಲಿ ಟಾಕ್ಸಿಕ್ ಕೆಮಿಕಲ್ ಇನ್ಕ್ರೀಸ್ ಆದರೆ ದಟ್ ವಿ ಕಾಲ್ ಇಟ್ ಆಸ್ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಆರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಬಯೋಮ್ಯಾಗ್ನಿಫಿಕೇಶನ್, ಎರಡೂ ಒಂದೇ. ಸೊ ಹೈಯರ್ ಟ್ರೋಫಿಕ್ ದಟ್ ಈಸ್ ಟೆರಿಷಿಯರಿ ಕನ್ಸ್ಯೂಮರ್ ಇದೆಯಲ್ಲ, ಅಲ್ಲಿ ಟಾಕ್ಸಿಕ್ ಕೆಮಿಕಲ್ ಹೆಚ್ಚಾಗುತ್ತೆ. ಸೊ ಥ್ರೂ ಫುಡ್ ಚೈನ್ ಇಟ್ ವಿಲ್ ಬಿ ಇನ್ಕ್ರೀಸ್ಡ್ and this is called biological magnification. Now let us move for 13th question. So question ಹೀಗಿದೆ 13th. What happens chemically when quicklime is added to water? So quicklime ನಾವು ವಾಟರ್ಗೆ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂತ ಕೇಳಿಯೇನೆ. ಸೊ ಅದಕ್ಕೆ ಆನ್ಸರ್ ಮಾಡೋಣ. CaO quicklime when added to water it will become CaOH taken twice. Liquid lime ಆಗೋದ್ರ ಜೊತೆಗೆ it releases heat. That is exothermic reaction will takes place. So exothermic reaction will takes place because heat is exothermic reaction will takes place because heat is released. ಸೊ ಸುಣ್ಣನ ನೀರಿಗೆ ಹಾಕಿದ್ರೆ ಸುಣ್ಣದ ನೀರಾಗುತ್ತೆ, ಸುಣ್ಣದ ನೀರಿನ ಜೊತೆಗೆ ಹೀಟನ್ನು ಬಿಟ್ಕೊಡುತ್ತೆ. ಸೊ ದಿಸ್ ಹ್ಯಾಪನ್ಸ್ ವೆನ್ quicklime is added to water. Then coming to the 14th question. So 14th question na answer ಮಾಡೋಣ. 5 solution A, B, C, D and E when tested with universal indicator showed pH as 4, 1, 11, 7, 9 respectively. Which solution is strongly alkaline and which is weakly acidic ಅಂತ ಕೇಳಿಯಾನೆ. So let us answer this question. ಸೊ 4 ಸೊಲ್ಯೂಷನ್ ಇದೆ, ಎ ಬಿ ಸಿ ಡಿ ಅಂಡ್ ಇ. ಅವುಗಳ ಪಿ ಎಚ್ ವ್ಯಾಲ್ಯೂನ ಕೊಟ್ಟಿದ್ದಾನೆ. ಸ್ಟ್ರಾಂಗ್ಲಿ ಆಲ್ಕಲೈನ್ ಯಾವುದು ಅಂತ ಕೇಳಿಯಾನೆ. ಸ್ಟ್ರಾಂಗ್ಲಿ ಆಲ್ಕಲೈನ್ ಅಂದರೆ ಯಾರ ಪಿ ಎಚ್ ಜಾಸ್ತಿ ಇದೆಯೋ ಅವನು ಸ್ಟ್ರಾಂಗ್ಲಿ ಆಲ್ಕಲೈನ್. ಹಾಗಾದರೆ ಮೊದಲನೇದಕ್ಕೆ ಆನ್ಸರು ದಟ್ ಈಸ್ ಸಿ, ಹ್ಯಾವಿಂಗ್ ಎ ಪಿ ಎಚ್ ಆಫ್ ದಟ್ ಈಸ್ 11. ನೆಕ್ಸ್ಟು ವೀಕ್ಲಿ ಅಸಿಡಿಕ್ ಅಂತ ಕೇಳಿಯಾನೆ. ಯಾವುದು ವೀಕ್ಲಿ ಅಸಿಡಿಕ್ ಆಗಿರೋದ್ರಂದರೆ ಇದು ನೋಡಿ ಚೆಕ್ ಮಾಡಿ, 1 ಇದೆ, 1 ಅಂತ ಇದ್ದಾಗ ಅದು ಸ್ಟ್ರಾಂಗ್ಲಿ ಅಸಿಡಿಕ್ ಆಗಿರುತ್ತೆ. ಸೊ 4 ಅಂತ ಇದೆಯಲ್ಲ, 4 ಅಂದರೆ ಯಾವುದು? ಸೊ ಎ ಸೊಲ್ಯೂಷನ್ ಎ ಈಸ್ ವೀಕ್ಲಿ ಅಸಿಡಿಕ್. ಪಿ ಎಚ್ ವ್ಯಾಲ್ಯೂ ಕಡಿಮೆ ಇದ್ದರೆ ಅದು ಮೋರ್ ಅಸಿಡಿಕ್ಕು. ಸೊ 1ಗೆ ಕಂಪೇರ್ ಮಾಡಿದ್ರೆ ಇದು ಪಿ ಎಚ್ 4 ಜಾಸ್ತಿ ಇದೆ, ಹಾಗಾದ್ರೆ ಇದು ವೀಕ್ಲಿ ಅಸಿಡಿಕ್ಕು, ಇದು ಸ್ಟ್ರಾಂಗ್ಲಿ ಅಸಿಡಿಕ್. ಸೊ ಈ ರೀತಿ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ನಾವು ಲೆಟ್ ಅಸ್ ಮೂವ್ ಫಾರ್ 15th ಕ್ವಶನ್. ಎ ಲೆನ್ಸ್ ಹ್ಯಾಸ್ ಎ ಪವರ್ ಆಫ್ -2.5D. ವಾಟ್ ಟೈಪ್ ಆಫ್ ಲೆನ್ಸ್ ಇಸ್ ದಿಸ್ ಅಂತ ಕೇಳಿಯಾನೆ. ಸೊ ಇಲ್ಲಿ ನೋಡ್ತಿದ್ದಂಗೆ ನಾವು ಹೇಳ್ಬೋದು, ಸೊ ಪವರು ಮೈನಸ್ ಅಲ್ಲಿ ಇದೆ ಅಂದರೆ ಇಟ್ ಈಸ್ ಆಲ್ವೇಸ್ ಕಾನ್ಕೇವ್. ಮೈನಸ್ ಇದ್ರೆ ಕಾನ್ಕೇವು, ಪ್ಲಸ್ ಇದ್ರೆ ಕಾನ್ವೆಕ್ಸ್. ಹಾಗಾದರೆ ಮೈನಸ್ ಇದೆ ಅಂದಮೇಲೆ ಸೊ ಫಾರ್ ಕ್ವಶನ್ ನಂಬರ್ 15 ದ ರೈಟ್ ಆನ್ಸರ್ ಈಸ್ ಮೈನಸ್ ಇರೋದ್ರಿಂದ ಸೊ ನಾವು ಹೇಳಬೇಕು ಇಟ್ ಈಸ್ ಕಾನ್ಕೇವ್ ಲೆನ್ಸ್. ಪ್ಲಸ್ ಇದ್ರೆ ಕಾನ್ವೆಕ್ಸ್, ಮೈನಸ್ ಇದ್ರೆ ಕಾನ್ಕೇವ್. ನಾವು ಲೆಟ್ ಅಸ್ ಮೂವ್ ಫಾರ್ 16th ಕ್ವಶನ್. ಸೊ 16th ಕ್ವಶನ್ ಹೀಗೆ ಕೇಳಿದ್ದಾನೆ, ವಾಟ್ ಈಸ್ ದ SI ಯೂನಿಟ್ ಆಫ್ ರೆಸಿಸ್ಟಿವಿಟಿ? ಸೊ ರೆಸಿಸ್ಟಿವಿಟಿಯ SI ಯೂನಿಟ್ ಏನು ಅಂತ ಕೇಳಿದ್ದಾನೆ. ಸೊ SI ಯೂನಿಟ್ ಆಫ್ ರೆಸಿಸ್ಟಿವಿಟಿ ಬರೆಯೋಣ, ದಟ್ ಈಸ್ ಓಮ್ ಮೀಟರ್. ಸೊ ಓಮ್ ಮೀಟರ್ ಈಸ್ ದ SI ಯೂನಿಟ್ ಆಫ್ resistivity. So this is the resistivity SI unit. So now we have completed 1 marks questions. Now we are moving for 2 marks question, that is 17th question. So in the 17th question, draw the structure of neuron and label the following parts.
ಸೊ ಅದರೊಳಗೆ ಕೇಳಿದ್ದಾನೆ ವೇರ್ ಇನ್ಫಾರ್ಮೇಷನ್ ಈಸ್ ಅಕ್ವೈರ್ಡ್, ಒಂದು ಥ್ರೂ ವಿಚ್ ಇನ್ಫಾರ್ಮೇಷನ್ ಟ್ರಾವೆಲ್ಸ್ ಆಸ್ ಅನ್ ಎಲೆಕ್ಟ್ರಿಕಲ್ ಇಂಪಲ್ಸ್ ಅಂತ ಕೇಳಿದ್ದಾನೆ. ಸೊ ಈ ಎರಡಕ್ಕೂ ನಾವೀಗ ಆನ್ಸರ್ ಮಾಡಬೇಕು. ಸೊ ಫಸ್ಟು ಫಿಗರ್ ಬರೀಬೇಕು. ನಾನು ಈ ಪಾರ್ಟ್ ಯಾವುದು ಅಂತ ಅಷ್ಟೇ ಹೇಳೋದು. ಸೊ ಫಿಗರ್ ಯು ಹ್ಯಾವ್ ಟು ರೈಟ್ ಇಟ್. ಸೊ ನ್ಯೂರಾನ್ನ ಸ್ಟ್ರಕ್ಚರ್ ಬರೆದಾದ್ಮೇಲೆ ವೇರ್ ಇನ್ಫಾರ್ಮೇಷನ್ ಈಸ್ ಅಕ್ವೈರ್ಡ್ ಅಂತ ಕೇಳಿಯೇನೆ. ಸೊ ಇನ್ಫಾರ್ಮೇಷನ್ ಅಕ್ವೈರ್ ಆಗೋ ಜಾಗ ಯಾವುದಪ್ಪ ಅಂದರೆ, ಸೊ ಫಾರ್ 17th ಕ್ವಶನ್, ಸೊ ಮೊದಲನೇದು ನೀವು ಮಾರ್ಕ್ ಮಾಡಬೇಕಾಗಿರೋದಲ್ಲಿ ಡೆಂಡ್ರೈಟ್ನ ಮಾರ್ಕ್ ಮಾಡಬೇಕು. ಸೊ ಡೆಂಡ್ರೈಟ್ ಈಸ್ ಎ ಪಾರ್ಟ್ ಆಫ್ ಎ ನ್ಯೂರಾನ್ ವೇರ್ ಇನ್ಫಾರ್ಮೇಷನ್ ಈಸ್ ಅಕ್ವೈರ್ಡ್. ಅದರೊಳಗೆ ಸೆಕೆಂಡ್ ಕ್ವಶನ್ ಇದೆ, ಥ್ರೂ ವಿಚ್ ಇನ್ಫಾರ್ಮೇಷನ್ ಟ್ರಾವೆಲ್ಸ್ ಆಸ್ ಅನ್ ಎಲೆಕ್ಟ್ರಿಕಲ್ ಇಂಪಲ್ಸ್ ಅಂತ ಇದೆ. ಅದಕ್ಕೆ ನೀವು ಆಕ್ಸಾನ್ನ ಮಾರ್ಕ್ ಮಾಡಬೇಕು. ಆಕ್ಸಾನಿನ ಮೂಲಕ ಎಲೆಕ್ಟ್ರಿಕಲ್ ಇಂಪಲ್ಸು ಏನಾಗುತ್ತೆ, ಟ್ರಾವೆಲ್ ಆಗುತ್ತೆ. ಸೊ ಒಂದು ಡೆಂಡ್ರೈಟ್ನ ಮಾರ್ಕ್ ಮಾಡಬೇಕು, ಎರಡನೇದು ನೀವು ಆಕ್ಸಾನ್ನ ಮಾರ್ಕ್ ಮಾಡಬೇಕು. ನಾವು ಲೆಟ್ ಅಸ್ ಮೂವ್ ಫಾರ್ 18th ಕ್ವಶನ್. So the 18th question is, draw the circuit diagram showing the combination of resistor R1, R2 and R3 are connected in parallel including ammeter and voltmeter and mark the direction of current ಅಂತ ಇದೆ. ಸೊ ನಾವು ಇದಕ್ಕೆ ಒಂದು ಸರ್ಕ್ಯೂಟ್ ಡಯಾಗ್ರಾಮನ್ನು ಡ್ರಾ ಮಾಡೋಣ. ನಾವು ಲೆಟ್ ಅಸ್ ಡ್ರಾ 3 ರೆಸಿಸ್ಟಾರ್ಸ್ ಇನ್ ಪ್ಯಾರಲಲ್. ಸೊ 3 ರೆಸಿಸ್ಟಾರ್ಗಳನ್ನು ನಾವು ಪ್ಯಾರಲಲ್ ಆಗಿ ಡ್ರಾ ಮಾಡೋಣ. ಸೊ ಇದು ಒಂದು ರೆಸಿಸ್ಟಾರು, ಇದು ಎರಡನೇ ರೆಸಿಸ್ಟಾರು, ಆ್ಯಂಡ್ ದಿಸ್ ಈಸ್ ದ ಥರ್ಡ್ ರೆಸಿಸ್ಟಾರ್. ಆಲ್ ದ 3 ಶುಡ್ ಬಿ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಮೂರನ್ನು ಕೂಡ ನಾವು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡೋಣ. ಸೊ ವೋಲ್ಟ್ ಮೀಟರ್ನ ಯಾವಾಗಲೂ ನಾವು ವಿ ಹ್ಯಾವ್ ಟು ಕನೆಕ್ಟ್ ಇನ್, ಅದನ್ನು ಯಾವಾಗಲೂ ಪ್ಯಾರಲಲ್ ಆಗಿಯೇ ಕನೆಕ್ಟ್ ಮಾಡಬೇಕು. ವೋಲ್ಟ್ ಮೀಟರ್ ಶುಡ್ ಬಿ ಆಲ್ವೇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ನೆಕ್ಸ್ಟು ಅಮ್ಮೀಟರ್ಗೆ ಬರೋಣ. ಸೊ ನೆಕ್ಸ್ಟು ಯು ಕಾಲ್ ದಿಸ್ ಎಸ್ R1, ದಿಸ್ ಈಸ್ R2 ಆ್ಯಂಡ್ ದಿಸ್ ಈಸ್ R3. ಸೊ ನೆಕ್ಸ್ಟು ಬ್ಯಾಟ್ರಿ ತೋರಿಸ್ಕೊಳ್ಳೋಣ. ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್. ಸೊ ಬ್ಯಾಟ್ರಿನ ಹೀಗೆ ತೋರಿಸ್ಕೊಳ್ಳೋಣ. ಸೊ ಹೀಗೆ ಇದು ಪಾಸಿಟಿವ್, ಇದು ನೆಗೆಟಿವ್. ನೆಕ್ಸ್ಟು ಒಂದು ಸ್ವಿಚ್ಚನ್ನು ತೋರಿಸ್ಕೊಳ್ಳೋಣ, ಅದನ್ನು ಪ್ಲಗ್ ಕೀ ಅಂತ ಕರೆಯೋಣ. ನೆಕ್ಸ್ಟು ಇಲ್ಲಿ ಸೀರೀಸಲ್ಲಿ ಒಂದು ಅಮ್ಮೀಟ್ರ್ ತೋರಿಸ್ಕೊಳ್ಳೋಣ. ಸೊ ಇಲ್ಲಿ ಇದು ಮೈನಸ್ ಅಂತ ಹಾಕೋಣ, ಇದು ಪ್ಲಸ್ ಅಂತ ಹಾಕೋಣ. ಈಗ ಅವನು ಕರೆಂಟಿನ ಡೈರೆಕ್ಷನ್ ನೋಡಿ, ಅಮ್ಮೀಟರ್ ಕನೆಕ್ಟೆಡ್ ಇನ್ ಸೀರೀಸ್ ಆ್ಯಂಡ್ ವೋಲ್ಟ್ ಮೀಟರ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. R1, R2 ಆ್ಯಂಡ್ R3 ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಈಗ ಕರೆಂಟಿನ ಡೈರೆಕ್ಷನ್ ತೋರಿಸಿದ್ರೆ, ಸೊ ಆಲ್ವೇಸ್ ಎ ಕನ್ವೆನ್ಷನಲ್ ಕರೆಂಟ್ ಫ್ಲೋಸ್ ಫ್ರಮ್ ಪಾಸಿಟಿವ್ ಟರ್ಮಿನಲ್. ನೋಡಿ ಹೀಗೆ ತೋರಿಸ್ಬೇಕು. ಇಟ್ ಮೂವ್ಸ್ ಆಲ್ವೇಸ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್. ಸೊ ಇದು ಕರೆಂಟಿನ ಡೈರೆಕ್ಷನ್. ಸೊ I represents the direction of current. So current always flows from positive terminal to negative terminal. So conventional current always flows from positive to negative. So this is the answer for 18th question. Now let us move for 19th question. So 19th question ಗೆ ಹೋಗೋಣ. ಅದರೊಳಗೆ ಏನು ಕೇಳಿದ್ದಾನೆ, ವಾಟ್ ಈಸ್ ಹೋಮೋಲಗಸ್ ಸೀರೀಸ್, ಎಕ್ಸ್ಪ್ಲೈನ್ ವಿತ್ ಸೂಟಬಲ್ ಎಕ್ಸಾಂಪಲ್ ಅಂತ ಹೇಳಿದ್ದಾನೆ. ಅದರೊಳಗೆ ಇನ್ನೊಂದು ಇಂಟರ್ನಲ್ ಚಾಯ್ಸ್ ಕ್ವಶನ್ ಇದೆ, ವಾಟ್ ಈಸ್ ಕ್ಯಾಟಿನೇಷನ್, ರೈಟ್ ಡೌನ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಪ್ರೊಪೆನಾನ್ ಅಂಡ್ ಎಕ್ಸೆನಾಲ್ ಅಂತ ಇದೆ. ಸೊ ಎರಡನ್ನೂ ಕೂಡ ನಾವೀಗ ಆನ್ಸರ್ ಮಾಡೋಣ. Now let us answer 19th question, homologous series. What are homologous series? A series of organic compound, a series of same organic compound, a series of same organic compound but having a difference of CH2 between successive member. ಸೊ ಸಕ್ಸಸಿವ್ ಮೆಂಬರ್ಗಳ ನಡುವೆ ಡಿಫ್ರೆನ್ಸು CH2 ಇದ್ದು, ಇಫ್ ದೇ ಬಿಲಾಂಗ್ ಟು ದ ಸೇಮ್ ಆರ್ಗ್ಯಾನಿಕ್ ಕಾಂಪೌಂಡ್, ದೆನ್ ಇಟ್ ಈಸ್ ಕಾಲ್ಡ್ homologous series. Now I will take example 1. So I will take the member of alkene. ಸೊ ಆಲ್ಕೇನ್ನ ಮೆಂಬರ್ ತಗೊಂಡ್ರೆ ಮೊದಲು ಮೀಥೇನ್, ನೆಕ್ಸ್ಟು ಈಥೇನ್, ನೆಕ್ಸ್ಟು ಪ್ರೊಪೇನ್,
ನೆಕ್ಸ್ಟ್ ಬ್ಯೂಟೇನ್. ಅಬ್ಸರ್ವ್ ಮಾಡಿ. ಸೊ ಮೀಥೇನ್ಗೆ ಸಕ್ಸಸಿವ್ ಮೆಂಬರು ಈಥೇನ್ಗೆ ಸಕ್ಸಸಿವ್ ಮೆಂಬರು ಪ್ರೋಪೇನ್ಗೆ ಸಕ್ಸಸಿವ್ ಮೆಂಬರು ಬ್ಯೂಟೇನು. ಹಾಗಾದ್ರೆ ಇವರಿಬ್ಬರ ನಡುವೆ ಡಿಫ್ರೆನ್ಸ್ ಎಷ್ಟಿದೆ ನೋಡಿ. ಕಾರ್ಬನ್ ಇಲ್ಲಿಗಿನ್ನ ಒಂದು ಜಾಸ್ತಿ ಇದೆ, ಇಲ್ಲಿಗಿನ್ನ ಒಂದು ಜಾಸ್ತಿ ಇದೆ. ಹೈಡ್ರೋಜನ್ ಇಲ್ಲಿಗಿನ್ನ 2 ಜಾಸ್ತಿ ಇದೆ. ಹಾಗಾದ್ರೆ ಡಿಫ್ರೆನ್ಸ್ ಆಫ್ CH2. ಇವರಿಬ್ಬರ ನಡುವೆ ಡಿಫ್ರೆನ್ಸ್ ಆಫ್ CH2. ಇವರಿಬ್ಬರ ನಡುವೆ ಡಿಫ್ರೆನ್ಸ್ ಆಫ್ CH2. ಬಟ್ ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್ ದೇ ಬಿಲಾಂಗ್ಸ್ ಟು ದ ಸೇಮ್ ಆರ್ಗ್ಯಾನಿಕ್ ಕಾಂಪೌಂಡ್. ಯಾವುದೋ ಆಲ್ಕೇನ್. ಅದೇ ಥರ ನಾವು ಆಲ್ಕೀನ್ನ ತಗೊಂಡ್ರೆ ಸೊ C2H4. ನೆಕ್ಸ್ಟು ಈಥೀನ್ ಆದಮೇಲೆ ಪ್ರೋಪೀನ್ C3H6. ನೆಕ್ಸ್ಟು ಬ್ಯೂಟೀನ್ C4H8. ಪೆಂಟೀನ್ C5H10. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಈಥೀನ್ಗೆ ಸಕ್ಸಸಿವ್ ಮೆಂಬರು ಪ್ರೋಪೀನ್ಗೆ ಬ್ಯೂಟೀನ್ಗೆ ಪೆಂಟೀನು. ಸೊ ಸಕ್ಸಸಿವ್ ಮೆಂಬರ್ಗಳ ನಡುವೆ ಡಿಫ್ರೆನ್ಸ್ ಎಷ್ಟಿದೆ? CH2 ಇದೆ. ಇಲ್ಲಿಗಿನ್ನ ಇಲ್ಲೊಂದು ಕಾರ್ಬನ್ ಜಾಸ್ತಿ ಇದೆ, ಇಲ್ಲಿಗಿನ್ನ ಇಲ್ಲಿ ಹೈಡ್ರೋಜನ್ 2 ಜಾಸ್ತಿ ಇದೆ. ಹಾಗಾದರೆ ಸಕ್ಸಸಿವ್ ಮೆಂಬರ್ಗಳ ನಡುವೆ ಡಿಫ್ರೆನ್ಸು CH2 ಇದ್ದು ಇಫ್ ದೇ ಬಿಲಾಂಗ್ ಟು ದ ಸೇಮ್ ಆರ್ಗ್ಯಾನಿಕ್ ಕಾಂಪೌಂಡ್, ಇವಿಷ್ಟು ಕೂಡ ದೇ ಬಿಲಾಂಗ್ ಟು ದ ಸೇಮ್ ಆರ್ಗ್ಯಾನಿಕ್ ಕಾಂಪೌಂಡ್, ದಟ್ ಈಸ್ ಆಲ್ಕೀನ್. ಸೇಮ್ ಆರ್ಗ್ಯಾನಿಕ್ ಕಾಂಪೌಂಡ್ ಆಗಿದ್ದು ಡಿಫ್ರೆನ್ಸ್ಗಳು ಅವುಗಳ ನಡುವೆ ಡಿಫ್ರೆನ್ಸು CH2 ಇದ್ರೆ, ಸಕ್ಸಸಿವ್ ಮೆಂಬರ್ಗಳ ನಡುವೆ ಡಿಫ್ರೆನ್ಸು CH2 ಇದ್ರೆ ದಟ್ ವಿ ಕಾಲ್ ಇಟ್ ಆಸ್ ಹೋಮೋಲಾಗಸ್ ಸೀರೀಸ್. ಸೊ ಈ ರೀತಿ ನಾವು ವಿತ್ ಸೂಟಬಲ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡೋದು. ಅದರೊಳಗೆ ಒಂದು ಇಂಟರ್ನಲ್ ಚಾಯ್ಸ್ ಕ್ವಶನ್ ಇದೆ. ಅದು ಏನಪ್ಪ ಅಂದರೆ ವಾಟ್ ಈಸ್ ಕ್ಯಾಟಿನೇಷನ್ ಅಂತ ಕೇಳಿಯೇನೆ. ಸೊ ಕ್ಯಾಟಿನೇಷನ್ ಅಂದರೆ ದ ಪ್ರಾಪರ್ಟಿ ಆಫ್ ಸೆಲ್ಫ್ ಲಿಂಕಿಂಗ್ of carbon with carbon or with other atoms in the form of chain is called catenation. So the property of self-linking of carbon with carbon or carbon with other atoms in the form of a chain is called as catenation. ಸೊ ಅಲ್ಲಿ ಇಬ್ಬರದು ಸ್ಟ್ರಕ್ಚರಲ್ ಫಾರ್ಮುಲಾ ಬರೀಬೇಕು. ಒಂದನ್ನ ಪ್ರೋಪೆನಾನ್ ಅಂತ ಕರಿತೀವಿ. ಪ್ರೋಪೆನಾನ್ ದಟ್ ಈಸ್ ಇಟ್ ಬಿಲಾಂಗ್ಸ್ ಟು ಕೀಟೋನ್ ಗ್ರೂಪ್. ONE ಇಂದ ಎಂಡ್ ಆಗಿರೋದ್ರಿಂದ ಇಟ್ ಬಿಲಾಂಗ್ಸ್ ಟು ಕೀಟೋನ್ ಅನ್ನುವ ಫಂಕ್ಷನಲ್ ಗ್ರೂಪಿಗೆ ಬರುತ್ತೆ. ಪ್ರೋಪ್ ಅಂದರೆ ಕಾರ್ಬನ್ 3 ಬರ್ಕೋಬೇಕು. ಪ್ರೋಪ್ ಅಂದರೆ ಕಾರ್ಬನ್ 3. ಓಕೆ. ONE ಇರೋದ್ರಿಂದ 2 ಕಾರ್ಬನ್ಗಳ ನಡುವೆ ಇದೆಯಲ್ಲ, ಈ ಕಾರ್ಬನ್ಗೆ ಡಬಲ್ ಬಾಂಡ್ O ಬರೀಬೇಕು. ಏಕೆಂದರೆ ಕೀಟೋನ್ನ ಫಂಕ್ಷನಲ್ ಗ್ರೂಪ್ ದಟ್ ಈಸ್ CO. ಸೊ C ಡಬಲ್ ಬಾಂಡ್ O ಆಯಿತು. ಇದಕ್ಕೆ ಈ ಕಾರ್ಬನ್ಗೆ ನೋಡಿ, ಈ ಕಾರ್ಬನ್ಗೆ 1 2 3 4. ಇನ್ನು ಈ ಕಾರ್ಬನ್ಗೆ 1 2 3 4 ಟೆಟ್ರಾವೇಲೆಂಟು. ಇಲ್ಲೊಂದು ಹೈಡ್ರೋಜನ್, ಇಯರ್ 1 ಹೈಡ್ರೋಜನ್, ಇಯರ್ 1 ಹೈಡ್ರೋಜನ್. ಸೊ ಇದು ಟೆಟ್ರಾವೇಲೆಂಟ್ ಆಗಿದೆ. ಇನ್ನು ಈ ಕಾರ್ಬನ್ಗೆ ಬಂದರೆ 1 2 3 4. ದೆನ್ ವಾಟ್ ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಫಾರ್ ಪ್ರೊಪೆನಾನ್? ಸೊ ಪ್ರೊಪೆನಾನ್ ಅಂತ ಬಂದಾಗ CH3 CO CH3. ಸೊ CH3 CO CH3 ಅಂತ ನಾವು ಬರೀಬೋದು. ಇಲ್ಲ ಇಲ್ಲೊಂದು 2 ಆಯಿತು, H3 C2H6 CO ಅಂತನಾದರೂ ಬರೀಬೋದು. ಸೊ ಎರಡರಲ್ಲಿ ಯಾವ್ದು ಬೇಕಾದ್ರೂ ಬರ್ಕೋಬೋದು. ಇನ್ನು ಎರಡನೇದು ನೀವು ಬರಿಬೇಕಾಗಿರೋದು ಎಕ್ಸೆನಾಲ್ ಬರಿಬೇಕು. ಎಕ್ಸೆನಾಲ್ AL ಇಂದ ಎಂಡ್ ಆಗಿದೆ. ಸೊ AL ಇಂದ ಎಂಡ್ ಆಗಿರೋದ್ರಿಂದ ಇಟ್ ಈಸ್ ಆಲ್ಡಿಹೈಡ್. ಆಲ್ಡಿಹೈಡ್ ಅಂದರೆ CHO. ಸೊ ಎಕ್ಸೆನಾಲ್. ಎಕ್ಸ್ ಅಂತ ಬಂದರೆ ಸೊ ಎಕ್ಸೆನಾಲ್. ಎಕ್ಸಾ ಅಂತ ಬಂದರೆ ಆರ್ ಕಾರ್ಬನ್ ಬರೀರಿ. 1 2 3 4 5 6 ಆರ್ ಕಾರ್ಬನ್ ಬರೆದೆ. ಈಗ ಈ ಕೊನೆ ಕಾರ್ಬನ್ ಇದೆಯಲ್ಲ, ಇದಕ್ಕೆ ಡಬಲ್ ಬಾಂಡ್ O, ಸಿಂಗಲ್ ಬಾಂಡ್ H. ಇದನ್ನ ಓದ್ಬೇಕಾದ್ರೆ ನೀವು CHO ಅಂತ ಓದಬೇಕು. ಸೊ CHO ಅಂದರೆ ಆಲ್ಡಿಹೈಡಿಗೆ ಬರುತ್ತೆ ನೋಡಿ. ಇದು ಟೆಟ್ರಾವೇಲೆಂಟ್ ಆಯಿತು. 1 2 3 4. ಇನ್ನು ಈ ಕಡೆಯಿಂದ ಬರೋಣ. 1 2 3 4. ನೆಕ್ಸ್ಟ್ ಇದು 1 2 3 4. ನೆಕ್ಸ್ಟ್ ಇದು 1 2 3 4. ನೆಕ್ಸ್ಟ್ ಇದು 1 2
3, 4. Next idu 1, 2, 3, 4. So what is the molecular formula? C 1, 2, 3, 4, 5. C5. Next 1, 2, 3, 4, 5, 6, 7, 8, 9, 10 plus 1, 11. C5 H11 CHO. C5 H11 CHO. So this is the molecular formula for hexanol. So like this we have to write the molecular formula and structural formula. So now let us move for the next question. That is, in the next question they asked, given below is the experimental setup to establish that one of the atmospheric gas is essential for photosynthesis in plant ಅಂತ ಕೇಳಿದಾನೆ. ಅದರೊಳಗೆ ಎರಡು ಸಬ್ ಕ್ವಶನ್ ಕೇಳಿದಾನೆ. ಆ ಮೊದಲನೇ ಸಬ್ ಕ್ವಶನ್ ಏನಿದೆ, ನೇಮ್ ದ ಅಟ್ಮಾಸ್ಫಿಯರಿಕ್ ಗ್ಯಾಸ್ ಇಸ್ ಎಸೆನ್ಷಿಯಲ್ ಫಾರ್ ಫೋಟೋಸಿಂಥಸಿಸ್ ಅಂತ ಕೇಳಿದ್ದಾನೆ. ಹಾಗಾದ್ರೆ ಅದಕ್ಕೆ ನಾವು ಆನ್ಸರ್ ಮಾಡೋದಾದ್ರೆ, ಸೊ ಲೆಟ್ ಅಸ್ ಆನ್ಸರ್ ಫಾರ್ ದಟ್ ಕ್ವಶನ್. ಆ ಕ್ವಶನ್ಗೆ 20th ಫಸ್ಟ್ ಕ್ವಶನ್ ಆಪ್ಷನ್ ಎ, ದ ರಿಕ್ವೈರ್ಡ್ atmospheric gas is carbon dioxide. So carbon dioxide is one of the important gas required for a process called photosynthesis. Next to B question, what is kept in the watch glass in figure A and Y ಅಂತ ಕೇಳಿಯೇನೆ. ನೋಡಿ, ಫಿಗರ್ ಎ ನಲ್ಲಿ ಒಂದು ವಾಚ್ ಗ್ಲಾಸ್ ಇಟ್ಟಿದ್ದಾರೆ. ಈ ವಾಚ್ ಗ್ಲಾಸನ್ನ ಇಲ್ಲೊಂದು ವಾಚ್ ಗ್ಲಾಸ್ ಇದೆ, ಯಾಕೆ ಇಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ಆ ವಾಚ್ ಗ್ಲಾಸ್ ಅಲ್ಲಿ ಏನು ಇಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ಏನಿಟ್ಟಿದ್ದಾರೆ ಅಂತ ಕೇಳಿದ್ರೆ, ಸೊ ಅದಕ್ಕೆ ನೀವು ಬರೀಬೇಕು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಈಸ್ ಕೆಪ್ಟ್. ಯಾಕೆ ಅಂತ ಕೇಳಿದ್ರೆ ಬರೀಬೇಕು ಬಿಕಾಸ್ ಟು ಅಬ್ಸಾರ್ಬ್. ಯಾರನ್ನು ಅಬ್ಸರ್ವ್ ಮಾಡೋದಕ್ಕೆ? ಟು ಅಬ್ಸಾರ್ಬ್ ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ನ ಅಬ್ಸರ್ವ್ ಮಾಡೋದಕ್ಕೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನುವ ಬೇಸನ್ನ ಆ ಒಂದು ವಾಚ್ ಗ್ಲಾಸಲ್ಲಿ ಇಟ್ಟಿದ್ದಾರೆ. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದಟ್ 20th ಕ್ವಶನ್. ಅದೇ 20th ಕ್ವಶನ್ನಲ್ಲಿ ಇನ್ನೂ ಎರಡು ಕ್ವಶನ್ ಇದೆ, ದಟ್ ಈಸ್ ಇಂಟರ್ನಲ್ ಚಾಯ್ಸ್ ಕ್ವಶನ್. ಏನಪ್ಪ ಅದು ಅಂದರೆ, ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ಫಾರ್ ದ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್. ಅದೇ ಥರ ಲಿಸ್ಟ್ ದ ಇವೆಂಟ್ ದಟ್ ಅಕ್ಕರ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಅಂತ ಇದೆ. ಸೊ ಲೆಟ್ ಅಸ್ ಆನ್ಸರ್ ದಿಸ್ ಇಂಟರ್ನಲ್ ಚಾಯ್ಸ್ ಕ್ವಶನ್ ಆಲ್ಸೋ. ಸೊ 20th, ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ಫಾರ್ ಫೋಟೋಸಿಂಥಸಿಸ್ ಅಂತ ಇದೆ. ಸೊ ಲೆಟ್ ಅಸ್ ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್. ಸೊ 6CO2 plus 6H2O. So carbon dioxide and water in presence of sunlight and chlorophyll, it forms C6H12O6 plus 6O2. So this is the balanced chemical equation. So carbon dioxide and water in presence of sunlight and chlorophyll, it forms carbohydrates and releases. This is the product and this is the byproduct. What is the byproduct during photosynthesis? That is oxygen. ಅದರೊಳಗೆ ಎರಡನೇ ಕ್ವಶನ್ ಕೇಳಿದ್ದಾನೆ, ಲಿಸ್ಟ್ ದ ಇವೆಂಟ್ ದಟ್ ಅಕ್ಕರ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಅಂತ ಹೇಳಿಯಾನೆ. ಸೊ ಮೊದಲನೇದು ಅಬ್ಸಾರ್ಪ್ಷನ್ ಆಫ್ ಫಸ್ಟ್ ಇವೆಂಟ್ ಈಸ್ absorption of sunlight by chlorophyll. So sunlight na chlorophyll observe ಮಾಡ್ಕೊಳುತ್ತೆ ಫಸ್ಟ್ ಇವೆಂಟ್. ಸೆಕೆಂಡ್ ಇವೆಂಟ್ ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ into chemical energy. Conversion of light energy into chemical energy and splitting of water into hydrogen and oxygen. ಇದು ಎರಡನೇದು. ಸೊ ಮೂರನೇದಕ್ಕೆ ಬರೋಣ. ಸೊ ದ ಥರ್ಡ್ ಒನ್ ಈಸ್ ದಟ್, ಸೊ ರಿಡಕ್ಷನ್ ಆಫ್ ದ ಥರ್ಡ್ ಇವೆಂಟ್ ಅಂಡ್ ದ ಲಾಸ್ಟ್ ಇವೆಂಟ್, ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ಕಾರ್ಬೋಹೈಡ್ರೇಟ್ಸ್. ಕಾರ್ಬನ್ ಡೈಆಕ್ಸೈಡ್ ರಿಡ್ಯೂಸ್ ಆಗಿ it becomes carbohydrates. So these are the three events that occurs during the process of photosynthesis. Now let us move for the next 21st question.
In the 21st question, draw the ray diagram for the image formation in a convex lens when object is placed at focus f1. ಸೊ ಆಬ್ಜೆಕ್ಟನ್ನ f1 ಅಲ್ಲಿ ಇಡ್ತೀವಿ, ಹಾಗಾದರೆ ಇಮೇಜ್ ಫಾರ್ಮೇಷನ್ ಹೇಗಾಗುತ್ತೆ ಅಂತ ಕೇಳಿದ್ದಾನೆ. ಸೊ ಲೆಟ್ ಅಸ್ ಆನ್ಸರ್ ಫಾರ್ 21st ಕ್ವಶನ್. ಸೊ ಮೊದಲು ಒಂದು ಕಾನ್ಕೇವ್ ಲೆನ್ಸನ್ನು ಬರ್ಕೋಣ. ಸೊ ಲೆಟ್ ಅಸ್ ರೈಟ್ ಒನ್ ಕಾನ್ಕೇವ್ ಲೆನ್ಸ್. ನಾನು ಫ್ರೀ ಹ್ಯಾಂಡಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಸೊ ಬಟ್ ಯು ಹ್ಯಾವ್ ಟು ಯೂಸ್ ದ ಸ್ಕೇಲ್ ಆ್ಯಂಡ್ ಪೆನ್ಸಿಲ್. ಸೊ ಇದು ಆಪ್ಟಿಕ್ ಸೆಂಟರು. ದಿಸ್ ಈಸ್ f1 ಆ್ಯಂಡ್ ದಿಸ್ ಈಸ್ 2f1, ದಿಸ್ ಈಸ್ f2 ಆ್ಯಂಡ್ ದಿಸ್ ಈಸ್ 2f2. ಈಗ ಆಬ್ಜೆಕ್ಟನ್ನು ನಾನು f1ಅಲ್ಲಿ ಇಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಅಲ್ಲಿ ಕೊಟ್ಟಿರೋ ಪ್ರಕಾರ ಆಬ್ಜೆಕ್ಟನ್ನು f1ಅಲ್ಲಿ ಇಡಬೇಕು. ಸೊ ದ ಲೈಟ್ ರೇ ವಿಚ್ ಈಸ್ ಪ್ಯಾರಲಲ್ ಟು, ನೋಡಿ ಈ ಲೈಟ್ ರೇ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿದೆ. ಆಫ್ಟರ್ ರಿಫ್ರಾಕ್ಷನ್, ಸೊ ರಿಫ್ರಾಕ್ಷನ್ ಆದ ನಂತರ ಇಟ್ ಪಾಸಸ್ ಥ್ರೂ ಪ್ರಿನ್ಸಿಪಲ್ ಫೋಕಸ್ f2 ಮೂಲಕ ಪಾಸ್ ಆಗುತ್ತೆ. ಸೊ ರಿಫ್ರಾಕ್ಷನ್ ಆದ ನಂತರ ಇದು ಒಂದು. ಎರಡನೇದು, ಸೊ ದ ಲೈಟ್ ರೇ ವಿಚ್ ಪಾಸಸ್ ಥ್ರೂ ಆಪ್ಟಿಕ್ ಸೆಂಟರ್, ಇಟ್ ವಿಲ್ ನೆವರ್ ಚೇಂಜಸ್ ಇಸ್ ಡೈರೆಕ್ಷನ್, ಇಟ್ ಮೂವ್ಸ್ ಲೈಕ್ ದಿಸ್. ಸೊ ಆಪ್ಟಿಕ್ ಸೆಂಟರ್ ಮೂಲಕ ಪಾಸ್ ಆಗುವಂಥ ಲೈಟ್ ರೇ ಇಟ್ ಮೂವ್ಸ್ ಸ್ಟ್ರೈಟ್. ಹಾಗಾದರೆ ವೇರ್ ಡಸ್ ದ ಇಮೇಜ್ ಈಸ್ ಫಾರ್ಮ್? ದ ಇಮೇಜ್ ಈಸ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ. ಸೊ ಇನ್ಫಿನಿಟಿನಲ್ಲಿ ಇಮೇಜ್ ಫಾರ್ಮೇಷನ್ ಆಯಿತು. ವೆನ್ ದ ಆಬ್ಜೆಕ್ಟ್ ಈಸ್ ಕೆಪ್ಟ್ ಅಟ್ f1, ಸೊ ಇದು ಬರಿತಾ ಹೋಗೋಣ. ಪೊಸಿಷನ್, ವಾಟ್ ಈಸ್ ದ ಪೊಸಿಷನ್ ಆಫ್ ದ ಇಮೇಜ್? ದ ಇಮೇಜ್ ಈಸ್ ಫಾರ್ಮ್ಡ್, image is formed at, where the image is formed? The image is formed at infinity. ಒಂದು. What is the nature of the image? The image is real and inverted. Real and inverted. Then what is the third one? What is the size of the image? So image size is, image is highly enlarged. Image is highly enlarged. So these are the points you have to write along with the ray diagram. So ray diagram ನ ಜೊತೆಗೆ ಸೊ ನೀವು ಈ 3 ಪಾಯಿಂಟ್ಸ್ ಅನ್ನ ಬರಿಬೇಕಾಗುತ್ತೆ. ಏನೇನೋ ಒಂದು ಪೊಸಿಷನ್, ಎರಡನೇದು ನೇಚರ್, ಮೂರನೇದು ಯು ಹ್ಯಾವ್ ಟು ರೈಟ್ ಡೌನ್ ಸೊ ವಾಟ್ ಈಸ್ ದ ಸೈಜ್ ಆಫ್ ದ ಇಮೇಜ್. Now let us move for the 22nd question. So ಏನಿದೆ, ನೇಮ್ ದ ನ್ಯಾಚುರಲ್ ಸೋರ್ಸ್ each of the following acids. ಸೊ ನೇಮ್ ದ ನ್ಯಾಚುರಲ್ ಸೋರ್ಸ್ ಈಚ್ ಆಫ್ ದ ಫಾಲೋಯಿಂಗ್ ಆಸಿಡ್ಸ್ ಅಂತ ಇದೆ. ಒಂದು ಆಕ್ಸಾಲಿಕ್ ಆಸಿಡ್ ಇದೆ, ಇನ್ನೊಂದು ಟಾರ್ಟಾರಿಕ್ ಆಸಿಡ್ ಇದೆ. ಸೊ ನಾವು ಇದಕ್ಕೆ ಆನ್ಸರ್ ಮಾಡೋದಾದರೆ, ಸೊ ಲೆಟ್ ಅಸ್ ಆನ್ಸರ್ ಲೈಕ್ ದಿಸ್. ಸೊ ಅವನೇನು ಕೇಳಿಯಾನೆ 21st ಕ್ವಶನಲ್ಲಿ, ಆಕ್ಸಾಲಿಕ್ ಆಸಿಡ್ನ ನ್ಯಾಚುರಲ್ ಸೋರ್ಸ್ ಯಾವುದು ಅಂತ ಕೇಳಿಯಾನೆ. ಸೊ ದ ನ್ಯಾಚುರಲ್ ಸೋರ್ಸ್ ಫಾರ್ ಆಕ್ಸಾಲಿಕ್ ಆಸಿಡ್ ಈಸ್ ಟೊಮೆಟೊ. ಸೊ ಟೊಮೆಟೊ ಕನ್ಸಿಸ್ಟ್ಸ್ ಆಫ್ ಆಕ್ಸಾಲಿಕ್ ಆಸಿಡ್. ನೆಕ್ಸ್ಟ್ ಎರಡನೇದು, ಟಾರ್ಟಾರಿಕ್ ಆಸಿಡ್ಡಿನ ನ್ಯಾಚುರಲ್ ಸೋರ್ಸ್ ಯಾವುದು ಅಂತ ಕೇಳಿಯಾನೆ, ದಟ್ ಈಸ್ ಟ್ಯಾಮರಿಂಡ್. ಸೊ ಟ್ಯಾಮರಿಂಡ್ ಕಂಟೈನ್ಸ್ an acid called tartaric acid. So this is the answer for 21st question. Now let us move for the 22nd. Then let us move for the 23rd question. Draw a neat label diagram of the action of steam on a metal. So action of steam on metal though, so you have to write the that is diagram ಬರಿಬೇಕು ಅದಕ್ಕೆ. ನೆಕ್ಸ್ಟ್ ಅದನ್ನ ಬಿಟ್ಟರೆ ಲಾಸ್ಟ್ ಕ್ವಶನ್ ಆಫ್ 2 marks is distinguish between acquired traits and inherited traits with one examples of each ಅಂತ ಕೇಳಿಯಾನೆ. ಹಾಗಾದರೆ ನಾವೀಗ ಅಕ್ವೈರ್ಡ್ ಟ್ರೇಟ್ಸ್ ಮತ್ತು ಇನ್ಹೆರಿಟೆಡ್ ಟ್ರೇಟ್ಸನ್ನ ಡಿಸ್ಟಿಂಗ್ವಿಷ್ ಮಾಡೋಣ. ಸೊ ಲೆಟ್ ಅಸ್ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಇನ್ಹೆರಿಟೆಡ್ ಟ್ರೇಟ್ಸ್ ಆ್ಯಂಡ್ ಅಕ್ವೈರ್ಡ್ ಟ್ರೇಟ್ಸ್. ಸೊ ಫಸ್ಟ್ನೇದಿಗೆ ಬರೋಣ, ಇನ್ಹೆರಿಟೆಡ್ ಟ್ರೇಟ್ಸ್. ಎ trait which an individual acquired during birth. ಸೊ ಯಾವುದು ಬರ್ತ್ನಲ್ಲೇ ಬಂದಿರುತ್ತೋ ಟ್ರೇಟ್, ಅದನ್ನ ದಟ್ ಈಸ್ ಫ್ರಮ್ ದ ಪೇರೆಂಟ್. ಸೊ ಪೇರೆಂಟ್ನಿಂದ ಆಫ್ ಸ್ಪ್ರಿಂಗಿಗೆ ಬಂದಂತಹ ಕ್ಯಾರೆಕ್ಟರ್ ಅಥವಾ ಟ್ರೇಟ್ ಇದೆಯಲ್ಲ, ದಟ್ ಇಸ್ ಕಾಲ್ಡ್ ಇನ್ಹೆರಿಟೆಡ್ ಟ್ರೇಟ್. ಈ ಕಡೆ ಬಂದರೆ ಅಕ್ವೈರ್ಡ್ಗೆ, ಎ ಟ್ರೇಟ್ ವಿಚ್ ಆನ್ ಇಂಡಿವಿಜುವಲ್
which an individual acquired ಡ್ಯೂರಿಂಗ್ ಈಸ್ ಲೈಫ್ ಟೈಮ್. ತನ್ನ ಲೈಫ್ ಟೈಮ್ನಲ್ಲಿ ಅಂದರೆ ನಾಟ್ ಬೈ ಬರ್ತಲ್ಲ. ಸೊ ಯಾರು ತನ್ನ ಲೈಫ್ ಟೈಮ್ನಲ್ಲಿ ಪಡ್ಕೊತಾನೋ ಅದನ್ನು ವಿ ಕಾಲ್ ಇಟ್ ಆಸ್ ದಟ್ ಈಸ್ ಇನ್ ಅಕ್ವೈರ್ಡ್ ಟ್ರೈಟ್ಸ್. ದೆನ್ ಸೆಕೆಂಡ್ ಒನ್ ಇಟ್ ವಿಲ್ ಇನ್ಕ್ಲೂಡ್. ಸೊ ಇನ್ಹೆರಿಟೆಡ್ ಟ್ರೈಟ್ಸಲ್ಲಿ ಇಟ್ ವಿಲ್ ಇನ್ಕ್ಲೂಡ್. ಸೊ ಇನ್ಹೆರಿಟೆಡ್ ಟ್ರೈಟ್ ವಿಲ್ ಇನ್ಕ್ಲೂಡ್ ಜೀನ್ಸ್. ಏನೇ ಕ್ಯಾರೆಕ್ಟ್ರು ತಂದೆ ತಾಯಿಯಿಂದ ಬಂದಿದೆ ಅಂದರೆ ಅದು ಜೀನ್ಸ್ನ ಮೂಲಕನೇ ಬಂದಿರೋದು. ಹಾಗಾದರೆ ಇದು ಇಟ್ ವಿಲ್ ನಾಟ್ ಇನ್ಕ್ಲೂಡ್ ಜೀನ್ಸ್. ಇಟ್ ವಿಲ್ ನಾಟ್ ಇನ್ಕ್ಲೂಡ್ ಜೀನ್ಸ್. ಯಾಕೆಂದರೆ ಅವನು ತನ್ನ ಇಂಟ್ರೆಸ್ಟಿಂದ, ತನ್ನ ಎಫರ್ಟ್ನಿಂದ, ತನ್ನ ಕಾನ್ಸಂಟ್ರೇಷನಿಂದ ಪಡೆದಿರೋದು. ಇಟ್ ವಿಲ್ ನಾಟ್ ಇನ್ಕ್ಲೂಡ್ ಜೀನ್ಸ್. ಸೊ ಜೀನ್ಸ್ನ ಮೂಲಕ ಈ ಟ್ರೇಟ್ ಬಂದಿಲ್ಲ, ಅದಕ್ಕೆ ಅದನ್ನು ಅಕ್ವೈರ್ಡ್ ಟ್ರೇಟ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ತಗೊಂಡ್ರೆ, ಸೊ ಸ್ಕಿನ್ ಕಲರ್ ಇರ್ಬೋದು, ತಂದೆ ತಾಯಿಯಿಂದ ಸ್ಕಿನ್ ಕಲರ್ ಬಂದಿರ್ಬೋದು, ಏರ್ ಕಲರು, ಹೈ ಕಲರು, ಸೋ ಮೆನಿ ಅದರ್ ಬೇರೆ ಬೇರೆದು ಇರ್ಬೋದು. ನೆಕ್ಸ್ಟ್ ಇಲ್ಲಿಗೆ ಬಂದಿರೋದು, ಸೊ ಎಕ್ಸಾಂಪಲ್ನ ತಗೊಂಡ್ರೆ ಟು ಬಿಕಮ್ ಎ ಮ್ಯೂಸಿಷಿಯನ್. ಸೊ ಅವ್ರ ತಂದೆ ತಾಯಿ ಮ್ಯೂಸಿಷಿಯನ್ ಅಲ್ಲ, ಬಟ್ ಇವನು ಮ್ಯೂಸಿಷಿಯನ್ ಆಗಿದ್ದಾನೆ. ಆರ್ ಎ ನಾಲೆಜಬಲ್ ಪರ್ಸನ್. ತಂದೆ ತಾಯಿ ಓದೇ ಇಲ್ಲ, ಬಟ್ ಮಗ ಅಥವಾ ಮಗಳು, ಸೊ ಶಿ ಹ್ಯಾಸ್ ಬಿಕಮ್ ಎ ನಾಲೆಜಬಲ್ ಪರ್ಸನ್. ಸೊ ತುಂಬ ಬುದ್ಧಿವಂತಿಕೆ ಇರುತ್ತೆ, ನಾಲೆಜಬಲ್ ಪರ್ಸನ್. ಇದೆಲ್ಲ ಯಾಕೆ ಅಂದರೆ ಬೈ ಈಸ್ ಎಫರ್ಟ್, ಬೈ ಈಸ್ ಕಾನ್ಸಂಟ್ರೇಷನ್, ಬೈ ಈಸ್ ಇಂಟ್ರೆಸ್ಟ್, he has become a knowledgeable person, he has become a musician, he has become a singer, whatever it may be. So ಅದು it comes under acquired traits. So ಅದನ್ನು acquired traitsಗೆ ಹಾಕೋಬೇಕು. So by this we have completed, we have answered for all 1 to 24 questions related to 1 marks and 2 marks. In the next video we are going to answer for 3 marks, 4 and 5 marks questions. So thank you for watching my YouTube channel. Those who have not subscribed, please subscribe my channel. Those who have already subscribed, please watch my videos, share my videos, like my videos, and please encourage my videos. So thank you everyone.